ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸಿ, ಅದು ಯಾವಾಗ ಬರುತ್ತೆ? ನಮಗೆ ಲಾಸ್ಟ್ ಇಯರ್ದು ಬಂದಿಲ್ಲ, ಈ ವರ್ಷದ್ದು ಬಂದಿಲ್ಲ, ಜೊತೆಗೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಿದ್ರಿ. ಸೊ ಈ ಎಲ್ಲ ಡೌಟ್ಸ್ಗಳಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು 2022-23ನೇ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ? ಇದು ಸೇವಾ ಸಿಂಧು ಮುಖಾಂತರ ಅಪ್ಲೈ ಮಾಡಿದ್ದು ಅಲ್ವಾ? ಇದನ್ನು ಡಿಪಾರ್ಟ್ಮೆಂಟ್ ಅವ್ರನ್ನ ನಾನು ಇವಾಗ ಕಾಲ್ ಮಾಡಿ ವಿಚಾರಿಸಿದೆ. ಇದಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಅವ್ರು ಸರಿಯಾಗಿ ಕೊಟ್ಟಿಲ್ಲ. ಬಂದರೆ ನಿಮಗೆ ಡೈರೆಕ್ಟ್ ಅಕೌಂಟ್ಗೆ ಬರುತ್ತೆ, ಚೆಕ್ ಮಾಡ್ಕೊತಾ ಇರಿ, ಪ್ರೊಸೆಸಿಂಗ್ ಅಲ್ಲಿದೆ ಅಂತ ಹೇಳಿದ್ರು. ಸೇವಾ ಸಿಂಧು ಮುಖಾಂತರ ಯಾರು ಅಪ್ಲೈ ಮಾಡಿದ್ರು ಅವರು ಒಮ್ಮೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಒಂದು ಡೀಪ್ ಇನ್ಫಾರ್ಮೇಷನ್ ಇರೋ ವಿಡಿಯೋ ಹಾಕಿದ್ದೀನಿ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಯಾಕಂದರೆ ನಿಮ್ದೇನಾದರೂ SSP ID ಅಥವಾ ಸೈಟ್ಸ್ ID ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ನಾನು ಕೊಡೋ ನಂಬರ್ಗೆ ಕಾಲ್ ಮಾಡಿ ತಿಳಿಸ್ಕೊಳ್ಳಿ. ನಾನದು ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋಲ್ಲೂ ಕೂಡ ನಾನು ಸ್ವಲ್ಪ ಚಿಕ್ಕದಾಗಿ ಇನ್ಫಾರ್ಮೇಷನ್ ತೋರಿಸಿರ್ತೀನಿ. ನಿಮಗೆ ಡೌಟ್ ಇತ್ತು ಅಂದರೆ 155214 ಈ ನಂಬರ್ಗೆ ಕಾಲ್ ಮಾಡಿ ಸ್ಕಾಲರ್ಶಿಪ್ ಬಗ್ಗೆ ವಿಚಾರಿಸ್ಕೊಳ್ಳಿ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರೋದು ಲೇಬರ್ ಕಾರ್ಡ್ ಇರೋವಂಥವರಿಗೆ ಮಾತ್ರ. ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದರೆ ಬರುತ್ತೆ. ಲೇಬರ್ ಕಾರ್ಡ್ ನೋಡಿ ಈ ಥರ ಇರುತ್ತೆ. ಈ ಥರ ಲೇಬರ್ ಕಾರ್ಡ್ನ ಇವಾಗ ನೀವು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಈ ವರ್ಷದ ಸ್ಕಾಲರ್ಶಿಪ್ ಬರಬೇಕು ಅಂದರೆ ನಿಮಗೆ ಡಿಜಿಟಲ್ ಕಾರ್ಡ್ ಮಾಡಿಸ್ಕೊಡೋದು ಕಂಪಲ್ಸರಿ. ಅದ್ರ ಬಗ್ಗೆ ಕೂಡ ನಾನೊಂದು ಇನ್ಫಾರ್ಮೇಷನ್ ಹಾಕಿದ್ದೀನಿ, ಏನಕ್ಕೆ ನೀವು ಡಿಜಿಟಲ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ. ಲೇಬರ್ ಕಾರ್ಡ್ ಇದ್ದರೆ ತಕ್ಷಣವೇ ಈ ಕೆಲಸ ಮಾಡಿ ಅಂತ ಒಂದು ವಿಡಿಯೋ ಇದೆ, ಅದನ್ನು ಬೇಕಿದ್ರೆ ನೋಡ್ಕೊಳ್ಳಿ. ನೋಡಿ, ಈ ಥರ ಡಿಜಿಟಲ್ ಕಾರ್ಡ್ ಮಾಡಿಸ್ಕೋಬೇಕು ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ನ ನೀವು ಪಡ್ಕೋಬೇಕು ಅಂದರೆ. ಮತ್ತು ಈ ವರ್ಷದ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಇನ್ನು 1 ತಿಂಗಳಲ್ಲಿ ಅಮೌಂಟು ಬರುತ್ತೆ ಅಂತ ಹೇಳಿದರು. ಈ ವರ್ಷದ ಸ್ಕಾಲರ್ಶಿಪ್ ಕೂಡ ಪ್ರೋಸೆಸಲ್ಲಿ ಇದೆಯಂತೆ. ಸೊ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಕೊಟ್ಟನಲ್ಲ ಅದೇ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ. ಈ ವರ್ಷದ ಸ್ಕಾಲರ್ಶಿಪ್ ಬಂದು ನೀವು SSP ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಿತ್ತು. ಆಲ್ರೆಡಿ SSP ಹಾಕಿದರೆ ಡಿಜಿಟಲ್ ಕಾರ್ಡ್ ಮಾಡಿಸ್ಕೊಳ್ಳಿ ಅನ್ನೋದು ಕಂಪಲ್ಸರಿ ಇತ್ತು. ನೀವೇನಾದರೂ ಮಾಡಿಸ್ಕೊಂಡು ಅಪ್ಲೈ ಮಾಡಿದರೆ ನಿಮಗೆ ಬರುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತೀನಿ. ಮತ್ತು ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಸಿಕ್ಕರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಸೇವಾ ಸಿಂಧು ಮುಖಾಂತರ ಅಪ್ಲೈ ಮಾಡಿದ ಸ್ಕಾಲರ್ಶಿಪ್ಪು ಅದು ಕೂಡ ಬರುತ್ತೆ, ಅಕೌಂಟ್ಗೆ ಡೈರೆಕ್ಟಾಗೇ ಬರುತ್ತೆ. ಇನ್ನು 2023-24 SSPಲಿ ಅಪ್ಲೈ ಮಾಡಿರೋಂಥ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ನಿಮಗೆ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಬಿಡ್ತಾರೆ. ಅದು ಕೂಡ ಇನ್ನು 1 ತಿಂಗಳಲ್ಲಿ ಎಲ್ಲನೂ ಕ್ರೆಡಿಟ್ ಮಾಡ್ತೀವಿ ಅನ್ನೋ ಮಾಹಿತಿನ ಕೊಟ್ಟಿದ್ದಾರೆ. ನೋಡಬೇಕು, ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಹಣ ವಿನಿಯೋಗ ಮಾಡ್ತಿರೋದ್ರಿಂದ OBCD ಆಗಿರಬಹುದು, SC ST ಎಲ್ಲ ಸ್ವಲ್ಪ ಹೋಲ್ಡ್ ಮಾಡ್ಕೊಂಡಿದೆ, ಅಮೌಂಟು ಬಿಡುಗಡೆ ಮಾಡ್ತಾ ಇಲ್ಲ. ನಾನು ಕಾಲ್ ಮಾಡ್ತಿದ್ದೀನಿ, ನಾನು ಎಷ್ಟೋ ತಿಂಗಳಿಂದ ಕಾಲ್ ಮಾಡ್ತಿದ್ದೀನಿ, ಕಾಲ್ ಮಾಡಿದಾಗೆಲ್ಲ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತಲೇ ಹೇಳಿದ್ದಾರೆ. ಯಾವಾಗ ಬರುತ್ತೋ ಗೊತ್ತಿಲ್ಲ. ನನಗೆ ಏನು ಇನ್ಫಾರ್ಮೇಷನ್ ಸಿಕ್ತು, ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳಿದ್ರು ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು 1 ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. 1 ತಿಂಗಳು ಕಾಯ್ದು ನೋಡೋಣ, ಅದ್ರ ಮೇಲೆ ಮತ್ತೆ ಕಾಲ್ ಮಾಡೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಇನ್ನು ಸೇವಾ ಸಿಂಧು ಮುಖಾಂತರ ಅಪ್ಲಿಕೇಶನ್ ಹಾಕಿದ್ನ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ವಿಡಿಯೋ ಈಗ ತೋರಿಸ್ತೀನಿ ನೋಡಿ. ಅದ್ರ ಮುಖಾಂತರ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ID ಏನಾದರೂ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂದರೆ ನಿಮ್ಮ ಲೇಬರ್ ಆಫೀಸ್ಗೆ ಹೋಗಿ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಟೈಪ್ ಮಾಡಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಕರ್ನಾಟಕ ಸರ್ಕಾರ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮೇಲೆ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಬರುತ್ತೆ. ಸೇವಾ ಸಿಂಧು ಮುಖಾಂತರ ಅಪ್ಲೈ ಮಾಡಿದ್ದು ರೆಫರೆನ್ಸ್ ನಂಬರ್ನ ಹಾಕಿ, ರೆಫರೆನ್ಸ್ ನಂಬರ್ನ ಹಾಕಿದ್ಮೇಲೆ ಈ ಥರ ಬರುತ್ತೆ, ಸೈಟ್ಸ್ ID ಅಥವಾ ಸ್ಟೂಡೆಂಟ್ ID ಹ್ಯಾಸ್ ಬಿನ್ ಅಪ್ಡೇಟೆಡ್ ಫಾರ್ ದಿ ಅಪ್ಲಿಕೇಶನ್ ಆ್ಯಂಡ್ ವ್ಯಾಲಿಡೇಷನ್ ಫ್ರಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ಪ್ರೋಗ್ರೆಸ್ ಅಂತ. ಈ ಥರ ಇದೆ ಅಂದರೆ ಪ್ರೋಸೆಸಿಂಗಲ್ಲಿ ಇದೆ ಅಂತ. ನಿಮ್ಮ ID ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಡಿಪಾರ್ಟ್ಮೆಂಟ್ಗೆ ಹೋಗಿ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಇದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿ. ನಿಮಗೆ ಬೇರೆ ಯಾವುದಾದ್ರೂ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.